ಸಂಜೆ ಟೈಮಿನ ಒಂದು ಸ್ಪೆಷಲ್ ಸ್ನ್ಯಾಕ್ಸ್ ಅನ್ಬೋದು. ತುಂಬ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅವರೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದ್ರ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮಾಡ್ತಿರೋಂಥ ರೆಸಿಪಿ ಬಂದು ಇವತ್ತು ಬ್ರೆಡ್ ಟೋಸ್ಟ್ ಆಗಿರುತ್ತೆ. ಸೇಮ್ ಬೇಕ್ರಿ ಸ್ಟೈಲಲ್ಲೇ ನಾನು ಟ್ರೈ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಬಂದು ನಾನಿಲ್ಲಿ ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಒಂದು ಕ್ಯಾರೆಟ್ನ ತೊಗೊಂಡು ಅದ್ರ ಮೇಲಿರೋವಂಥ ಸಿಪ್ಪೆನೆಲ್ಲ ಸ್ವಲ್ಪ ತಕ್ಕೊಂಡಿದ್ದೀನಿ. ಈ ರೀತಿ ಹೆರ್ಕೋಬೇಕು. ನೀವು ಚಾಕು ಸಹಾಯದಿಂದ ಅಥವಾ ನೀವು ಎರಿಯೋದು ಬರುತ್ತಲ್ಲ ಅದರಿಂದನೂ ಕೂಡ ನೀವು ಮಾಡ್ಕೊಬೋದು. ಆಮೇಲೆ ಬಂದು ನಾನಿಲ್ಲಿ ತುರಿಯೋ ಅಂಥದ್ದು ಬರುತ್ತಲ್ಲ ಅದರಲ್ಲಿ ನಾನು ಏನು ಮಾಡಿದ್ದೀನಿ, ಈ ರೀತಿ ಸಣ್ಣ ಸಣ್ಣಕ್ಕೆ ನೀಟಾಗೆ ತುರ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಬಂದು ನಾನಿಲ್ಲಿ ಒಂದು ಕ್ಯಾಬೇಜ್ ತೊಗೊಂಡಿದ್ದೀನಿ. ಒಂದು ಕ್ಯಾಬೇಜಲ್ಲಿ ನಾನು ಬರೀ ಕಾಲು ಭಾಗ ಮಾತ್ರ ತೊಗೊಂಡಿದ್ದೀನಿ. 1/4 ಮಾತ್ರ ತೊಗೊಂಡು ಅದನ್ನು ಕೂಡ ಈ ರೀತಿ ಫಸ್ಟು ಉದ್ದುದ್ದು ಕಚ್ಬಿಟ್ಟು ಆಮೇಲೆ ಈ ರೀತಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಬೇಕು. ಆದಷ್ಟು ಸಣ್ಣಗೆ ಕಟ್ ಮಾಡಿ, ಇಲ್ಲಾಂದರೆ ನಮಗೆ ಕಟ್ಟರ್ ಬರುತ್ತಲ್ಲ, ಕಟ್ಟರ್ ಏನನ್ಬೋದು ತರಕಾರಿಯಲ್ಲಿ ಹಾಕ್ಬಿಟ್ಟು ಕಟ್ ಮಾಡ್ತಾರಲ್ಲ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಆಮೇಲೆ ಬಂದು ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ದೊಡ್ಡ ಈರುಳ್ಳಿನೂ ತೊಗೊಂಡು ಅದನ್ನು ಕೂಡ ಸಣ್ಣ ಸಣ್ಣಕ್ಕೆ ನೀಟಾಗಿ ಕಟ್ ಮಾಡಬೇಕು. ಅಥವಾ ನೀವು ಕಟ್ಟರ್ ಸಹಾಯದಿಂದನೂ ಕೂಡ ಮಾಡ್ಬೋದು. ಯಾವ ರೀತಿ ನಿಮ್ಗೆ ಈಸಿ ಆಗುತ್ತೋ ಆ ರೀತಿ ನೀವು ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಮತ್ತು ಈಸಿಯಾಗಿ ಮಾಡ್ಕೊಬೋದು. ಈರುಳ್ಳಿನೂ ಕೂಡ ಈಗ ಕಟ್ ಮಾಡಾಯಿತು. ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಅಂತ ತೊಗೊಂಡಿದ್ದೀನಿ. ನಾನು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ನೀವು ಇನ್ನೂ ನಿಮ್ಗೆ ಎಕ್ಸ್ಟ್ರಾ ಇಷ್ಟ ಆದರೆ ಫ್ಲೇವರ್ಸು ನೀವು ಇನ್ನೂ 2ರಿಂದ 3 ಹಾಕೊಬೋದು. ನನಗೆ ಟೊಮೊಟೊ ಫ್ಲೇವರ್ ಇಷ್ಟ ಆಗಲ್ಲ ಅಂತ ಕಮ್ಮಿ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಒಂದು 4ರಿಂದ 5 ಎಲೆಯಷ್ಟು ಕರಿಬೇವು ತೊಗೊಂಡು ಅದನ್ನು ಕೂಡ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದೇ ಒಂದು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ಕೂಡ ನೀವು ಸೇರಿಸ್ಕೊಬೋದು. ಅದ್ರ ಬದಲು ನಾನು ಇವಾಗ ಖಾರದ ಪುಡಿನ ರೀಪ್ಲೇಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈಗ ಒಂದು ಬಾಣಲಿ ಇಕ್ಕಿದ್ದೀನಿ, ಒಂದು ಪ್ಯಾನ್, ಅದರಲ್ಲಿ ಎಣ್ಣೆ ಹಾಕಿದ್ದೀನಿ. ನೀವು ತುಪ್ಪ ಕೂಡ ಸೇರಿಸ್ಕೊಬೋದು. ಆಮೇಲೆ ಕರಿಬೇವು, ಆಮೇಲೆ ಮೆಣಸಿನ್ಕಾಯಿ ಅದೆಲ್ಲ ಹಾಕ್ಕೊಂಡು ಈರುಳ್ಳಿ ಇದೆಯಲ್ಲ, ಈರುಳ್ಳಿನ ಕೂಡ ನೀವು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂದರೆ ನೀವು ಸ್ವಲ್ಪ ಉಪ್ಪು ಹಾಕಿದ್ರೆ ಈರುಳ್ಳಿನೂ ಕೂಡ ನಿಮಗೆ ಬೇಗ ಫ್ರೈ ಆಗುತ್ತೆ. ಗೋಲ್ಡನ್ ಬ್ರೌನ್ ಬಂದರೆ ನಿಮಗೆ ಸಾಕು ಅನ್ಬೋದು. ಆಮೇಲೆ ನಾವು ಟೊಮೊಟೊನೂ ಕೂಡ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಟೊಮೊಟೊ ಎಲ್ಲ ತುಂಬ ಸಾಫ್ಟ್ ಆಗೋಕ್ಕೆ ಬರಬೇಕು. ಸಾಫ್ಟ್ ಆಗೋ ಟೈಮಲ್ಲಿ ನೀವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಆಗೋಕ್ಕೆ ತಯಾರಾಗ್ಬೋದು. ಒಂದು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಕ್ಯಾಬೇಜು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಚೆನ್ನಾಗಿ ಬೇಯಿಸಿ, ಅರ್ಧ ಬೇಯಿಸಿದ್ರೆ ಸಾಕು, ಆವಾಗ ಚೆನ್ನಾಗಿರುತ್ತೆ ಅಂತಲೇ ಅನ್ಬೋದು ತಿನ್ನೋಕ್ಕೆ ಕ್ರಿಸ್ಪಿಯಾಗಿ. ಆಮೇಲೆ ಸ್ವಲ್ಪ ನಾನಿಲ್ಲಿ ಟರ್ಮರಿಕ್ ಪೌಡರ್ ಏನನ್ಬೋದು ಅರಿಶಿಣದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಬಂದು ಕ್ಯಾರೆಟ್ನ ತುರಿದಿದ್ನಲ್ಲ ಆ ಕ್ಯಾರೆಟ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಬಂದು ನಾನಿಲ್ಲಿ ಮಸಾಲಾಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಕೊರಿಯಂಡರ್ ಪೌಡರ್, ಆಮೇಲೆ ಧನಿಯಾ ಪುಡಿ, ಖಾರದ ಪುಡಿ, ಚಾಟ್ ಮಸಾಲ, ಡ್ರೈ ಮ್ಯಾಂಗೋ ಪೌಡರ್, ಡ್ರೈ ಜಿಂಜರ್ ಪೌಡರ್ ಎಲ್ಲ ಕೂಡ ಸೇರಿಸಿದ್ರೆ ಫಿಲ್ಲಿಂಗ್ ರೆಡಿ. ಒಳಗಡೆ ಫಿಲ್ಲಿಂಗ್ ಅದೇ ರೆಡಿ ಆಯಿತು. ಈಗ ಹೊರಗಡೆ ನಾವು ಬೇಕಾಗಿರೋದು ಬ್ರೆಡ್ನ ತೊಗೊಬೇಕು. ಮಾಮೂಲಿ ನೀವು ವೀಟ್ ಬ್ರೆಡ್ ಆದರೂ ತೊಗೊಬೋದು, ಮೈದಾ ಬ್ರೆಡ್ ಯಾವುದಾದ್ರೂ ನೀವು ತೊಗೊಳ್ಳಿ. ನಿಮ್ಗೆ ಇಷ್ಟ ಯಾವುದಾಗುತ್ತೋ ಅದನ್ನು ತೊಗೊಂಡು ಮೊದಲು ಬಂದು ನಾನು ಹೆಂಚನ್ನ ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಕ್ಕಿದ್ದೀನಿ. ಬಿಸಿ ಮಾಡೋಕ್ಕೆ ಇಕ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೀವು ತುಪ್ಪನಾದರೂ ಹಾಕೋಬೋದು, ಬೆಣ್ಣೆ ಆದರೂ ಹಾಕೋಬೋದು. ಇಟ್ ಈಸ್ ಕಂಪ್ಲೀಟ್ಲಿ ಆಪ್ಷನಲ್. ಇಟ್ಸ್ ಡಿಪೆಂಡ್ ಆನ್ ಟೇಸ್ಟ್ ಅಂತಲೂ ಅನ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಫ್ಲೇವರು ಅದನ್ನು ನೀವು ಸೇರಿಸ್ಕೊಳ್ಳಿ. ನನಗೆ ತುಪ್ಪ ಮತ್ತು ಬೆಣ್ಣೆದು ಫ್ಲೇವರ್ ಇಷ್ಟ ಆಗೋಲ್ಲ, ಸೊ ಅದಕ್ಕೋಸ್ಕರ ನಾನು ಎಣ್ಣೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಬರೋ ರೀತಿ ಆದರೂ ಫ್ರೈ ಮಾಡ್ಕೊಳ್ಳಿ, ಅಥವಾ ಜಾಸ್ತಿ ಆದರೂ ನೀವು ರೋಸ್ಟ್ ಮಾಡ್ಕೊಬೋದು. ನಾನು ಜಾಸ್ತಿ ರೋಸ್ಟ್ ಮಾಡಿದ್ರೆ ಲೈಕ್ ಮಾಡ್ತೀನಿ, ಸೊ ಅದಕ್ಕೋಸ್ಕರ. ಈಗ ನೀವು ಒಂದು ಪ್ಲೇಟಲ್ಲಿ ಒಂದು ಬ್ರೆಡ್, ರೋಸ್ಟ್ ಆಗಿರುವಂಥ ಬ್ರೆಡ್ ಮೇಲೆ ಪಲ್ಯನ ನೀವು ಹಾಕೊಬೇಕಾಗುತ್ತೆ. ಒಳಗಡೆ ಫಿಲ್ಲಿಂಗ್ ರೆಡಿ ಮಾಡಿದ್ದಾರಲ್ಲ ಆ ಫಿಲ್ಲಿಂಗ್ನ ಹಾಕ್ಕೊಬೇಕು. ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಫಿಲ್ಲಿಂಗ್ಸು, ಆಗ ನಿಮಗೆ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ನಿಮಗೇನೋ ಸ್ವಲ್ಪ ಕಮ್ಮಿ ಅನಿಸುತ್ತೆ, ಸೊ ಅದಕ್ಕೋಸ್ಕರ ನೀವು ಜಾಸ್ತಿನೇ ಫಿಲ್ಲಿಂಗ್ಸ್ ಹಾಕ್ಕೊಂಡು ಈ ರೀತಿ ಮಾಡ್ಕೊಬೇಕು. ನೋಡಿ, ಈ ರೀತಿ ಕಟ್ ಮಾಡಬೇಕು. 2 ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಬೇಕಿದ್ರೆ ನೀವು 4 ಪೀಸ್ ಆಗೋರು ಕೂಡ ಕಟ್ ಮಾಡ್ಕೊಬೋದು, ಅದು ನಿಮ್ಮ ಇಷ್ಟ ಅನ್ಬೋದು. ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ ಅನ್ಬೋದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್